ವಿಡಿಯೋ ಫೋಟೋಗೆಲ್ಲ ಸಕ್ಕತ್ತಾಗಿ ಬರುತ್ತೆ ಕ್ಯಾಪ್ಚರ್ ಮಾಡೋದಕ್ಕೆ. ಮೈದಾಡಿ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತಿದ್ದೀವಿ. ಎಕ್ಸ್ಪಲ್ಸ್ ರ್ಯಾಲಿ R15. ಸೊ ಈಗ ಕಳಸ ಡೈವರ್ಷನ್ ತಗೊಂಡ್ವಿ. ಎಲ್ಲರಿಗೂ ಕಚ್ಚಾಕ್ಬಿಟ್ಟಿದೆ, ಅದು ವೆಯ್ಟಿಗೆ ಹತ್ತಲ್ಲ ಅಷ್ಟೇ. ಏನಿದೆ ನೋಡಿ ವ್ಯೂ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ವ್ಲಾಗ್ಗೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ಇವತ್ತು ಎಲ್ಲರೂ ಧರ್ಮಸ್ಥಳಕ್ಕೆ ಬೈಕ್ ರೈಡ್ ಹೊರಟಿದ್ವಿ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸಂಜೆ ಅಥವಾ ನೈಟ್ ಹಂಗೆ ಧರ್ಮಸ್ಥಳಕ್ಕೆ ಹೋಗಿ ನಾವು ರೀಚ್ ಆಗೋದು. ಸೊ ಆನ್ ದ ವೇ ಹೋಗ್ತಾ ಯಾವ್ಯಾವ ಜಾಗಗಳು ಸಿಗುತ್ತೆ ಅದನ್ನ ನೋಡಿಕೊಂಡು ಹಂಗೆ ಚಾರ್ಮಾಡಿ ಘಾಟಿಗೆ ಹೋಗಿ ಆಮೇಲೆ ಒಂದು ಈವ್ನಿಂಗು ಅಥವಾ ನೈಟ್ ಹಂಗೆ ಧರ್ಮಸ್ಥಳ ರೀಚ್ ಆಗಿ ನಾಳೆ ದರ್ಶನಕ್ಕೆ ಹೋಗ್ತೀವಿ. ಸೊ ಇದಿಷ್ಟು ನಮ್ಮದು ಪ್ಲ್ಯಾನ್ಸು. ಲೆಟ್ಸ್ ಗೋ. ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಮದೊಂದು R15, ನಮ್ಮ ಪ್ರದೀದೊಂದು R15 ಆ್ಯಂಡ್ ನಮ್ಮ ಅವಿದು ಎಕ್ಸ್ಪಲ್ಸ್ ರ್ಯಾಲಿ ಎತ್ಕೊಂಡು ಅವ್ರು ಜಸ್ಟ್ ಇಲ್ಲೇ ಮುಂದೆ ಇದ್ದಾರೆ. ಸೊ ಬನ್ನಿ ಹೋಗೋಣ. ಸುಮಾರು ದಿನ ಆಗಿತ್ತು ಉಂಬ್ಳೆಬೈಲ್ ರೋಡಿಗೆ ಬಂದು. ಮಳೆ ಬಿದ್ದಿದೆಯಲ್ಲ ಇಷ್ಟು ದಿನದಿಂದ. ಸಕ್ಕತ್ತಾಗಿದೆ ನೋಡಿ, ವೆದರ್ ಚೆನ್ನಾಗಿದೆ, ತಂಪಾಗಿ. ಅಡ್ವೆಂಚರ್ ಬೈಕಲ್ಲಿ ಒಂಥರ ಲೆಕ್ಕಾಚಾರ. ಸ್ಪೋರ್ಟ್ಸ್ ಬೈಕಲ್ಲಿ ಈ ಥರ ರೋಪ್ ಹಾಕೊಂಡು ಬ್ಯಾಕ್ ಕಟ್ಕೊಂಡು ಹೋಗ್ತಾ ಇದ್ರೆ ಆ ಲುಕ್ಕೇ ಬೇರೆ. ವಿಡಿಯೋ ಫೋಟೋಗೆಲ್ಲ ಸಕ್ಕತ್ತಾಗಿ ಬರುತ್ತೆ ಕ್ಯಾಪ್ಚರ್ ಮಾಡೋದಕ್ಕೆ. ಪೂಜೆ ಮಾಡಿ ಹೂವು ಗಿ ಎಲ್ಲ ಹಿಡ್ಕೊಂಬಂದ್ಬಿಟ್ಟಿದ್ದಾನೆ. ದಾಸವಾಳ ಹೂವು ಹಿಡ್ಕೊಂಬಂದಿದ್ದಾನೆ ನೋಡಿ ಅಲ್ಲಿ. ನೋಡಿ ಇವ್ರನ್ನ ಸೆಲ್ಫಿ ಸ್ಟಿಕ್ ಎಲ್ಲ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಫುಲ್ ಜಾಲಿ ಗುರು. ಇಲ್ಲ ವಿಲನ್ ಅಲ್ಲ, ದೇವರಾಜ್ ಫಿಲಮ್ ಅಲ್ಲಿ ದೇವರಾಜ್ ಇದೇ ತರ ಸೂಟ್ಗಳು ಹಾಕೊಂತಿದ್ದು CID ಆಫೀಸರ್ ಏನಾರು ಆದಾಗ. ನೋಡಿ ನಾವೆಲ್ಲ ಪ್ಯಾಂಟು ವಿತ್ ರೈನ್ ಕೋಟ್ ಇರೋದು ಈ ತರದ್ ಹಾಕೊಂಡಿದೀವಿ. ಒಂದು ಫುಲ್ ಕೋಟು ಸಕ್ಕತ್ತಾಗಿದೆ. ಏನ್ ಹೇಳಿ, ನಮ್ಮ ಮನೆಯವ್ರು ನನಗೆ ಬರ್ತಡೇ ಗಿಫ್ಟ್ ಕೊಟ್ಟರೆ ನಮ್ಮ ಮನೆ ಜೊತೆಲಿ ಇಲ್ವಲ್ಲ, ಅದಕ್ಕೆ ಇದರ ಜೊತೆಲಿ. ಓ ಆ ಥರ. ಈ ವಿಡಿಯೋ ನೋಡಿ ಮೇಘ ಸ್ವಲ್ಪ ಫೀಲ್ ಆಗಲಿ ಅಂತ ಹೇಳ್ತಾ ಇರೋದು. ಮೇಘ ಇದಕ್ಕೆಲ್ಲ ಕರಗಬೇಡ. ಸರಿ ನಡೀರಿ. ಈಗ ಪ್ಲಾನ್ ಏನಂತಂದ್ರೆ ಇಲ್ಲಿಂದ ಸೀದಾ ಮೈದಾಡಿ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತಿದ್ದೀವಿ. ಸೊ ಮೈದಾಡಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಆಮೇಲೆ ರಿಟರ್ನ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಇರೋದು. ಮಳೆ ಈಗ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇಲ್ಲೊಂದು ಕಡೆ ಟೀಗ್ ಅಂತ ಸ್ಟಾಪ್ ಹಾಕಿದ್ವಿ. ಎಕ್ಸ್ಪಲ್ಸ್ ರ್ಯಾಲಿ R15. ನಮ್ಮದು ಬ್ಯಾಗಲ್ಲಿರೋ ಕವರ್ ಎಲ್ಲ ಸಾಕಾಗಲ್ಲ ಅಂತ ಅಂಗಡಿಯಿಂದ ಒಂದು ಕವರ್ ತೊಗೊಂಡು ಹಾಕಿ ಕಟ್ಟಿದ್ದೀವಿ. ನೋಡಬೇಕು ಒಳಗಡೆ ನೀರು ಇಳಿಯತ್ತಾ ಏನು ಕತೆ ಏನೋ ಅಂತ. ಸೊ ಇಷ್ಟೊತ್ತು NR ಪುರದಲ್ಲಿ ಸಿಕ್ಕಾಬಿಟ್ಟೆ ಮಳೆ ಆಯಿತು. ನಾವು ಕರೆಕ್ಟ್ ಅಲ್ಲಿಂದ ಹೊರಟಿದ ತಕ್ಷಣ ಜೋರು ಮಳೆ ಬಂತು ಒಂದೇ ಸಮ. ಈಗ ಆನ್ ದ ವೇ ಬಾಳೆಹೊನ್ನೂರು ರೂಟಲ್ಲಿ ಇದ್ದೀವಿ. ನೆಲಗದ್ದೆ ಅನ್ನೋ ಊರಲ್ಲಿ ಇದ್ದೀವಿ. ಈಗ ಕರೆಕ್ಟಾಗಿ ಮಳೆ ಬಿದ್ದು ಇಲ್ಲಿ ಸ್ಟಾಪ್ ಆಗಿದೆ. ಅಲ್ಲಿ ಜೋರಾಗಿ ಬರ್ತಿತ್ತು. ಬಾಳೆಹೊನ್ನೂರು ಇನ್ನೇನು ಒಂದು 10 ಕಿಲೋಮೀಟ್ರ್ ಇದೆ. ಇಲ್ಲಿ ಹೆಂಗೆ ಮಳೆ ಬರ್ತಿದೆ ನೋಡಿ ಇವಾಗ. ಹಾಂ, ಯಾವ ಥರ ಇದೆ ಅಂತ ರೋಡಿದು. ಮಳೆ ಬರ್ತಿರೋದಕ್ಕೂ ಅದಕ್ಕೂ ಸಕ್ಕತ್ತಾಗಿದೆ ವೆದರು. ಹೆಂಗಿದೆ ನೋಡು. ಮೂವಿ ಶೂಟಿಂಗಲ್ಲೆಲ್ಲ ಇರತ್ತಲ್ಲ ಆ ಥರ ಇದೆ. ಅದು ಮನೇನೋ ಏನೋ ಸಕ್ಕತ್ತಾಗಿದೆ. ಬಾಳೆಹೊನ್ನೂರು ಬಂದ್ವಿ. ಈಗ ಬಾಳೆಹೊನ್ನೂರಲ್ಲಿ ವೆದರ್ ಯಾವ ಥರ ಇದೆ ಅಂತ ನೋಡಿ. ಎಂಟ್ರಿ ಆಗ್ತಿದ್ದಂಗೆ ಬಾಳೆಹೊನ್ನೂರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ಕಳಸ ಡೈವರ್ಷನ್ ತೊಗೊಂಡ್ವಿ ಇಲ್ಲಿ ಸಿಟಿ ಸರ್ಕಲಲ್ಲಿ. ಸೀದಾ ಈಗ ಕಳಸ ನಮ್ಮದು ಪ್ಲ್ಯಾನ್ ಇರೋದು ಏನಂತ ಅಂದರೆ ಮೈದಾಡಿ ಹಿಲ್ಸ್ ಅಥವಾ ಕ್ಯಾತನ್ಮಕ್ಕಿ ಎರಡರಲ್ಲಿ ಯಾವುದು ನಮಗೆ ಹೋಗಬೇಕು ಅಂತ ಅನಿಸುತ್ತೆ ಅದಕ್ಕೆ ಹೋಗೋದು ಈಗ ಸೀದಾ. ಎಲ್ಲರೂ ಮುನ್ನಾರು ಕೇರಳ ಅಂತಾರೆ, ಬಟ್ ನಮ್ಮೂರು ನೋಡಿ ಹೆಂಗಿದೆ. ನಾವಿನ್ನೂ ಕಳಸ ಎಂಟರ್ ಆಗಿದೆ ಅಷ್ಟೇ. ರೋಡ್ ನೋಡಿ ಯಾವ ಥರ ಕಾಣ್ತಿದೆ. ನಮ್ಮ ಬಾಯ್ಸ್ ಹೋಗ್ತಾ ಇದ್ದಾರೆ ಮುಂದೆ. NR ಪುರದಿಂದ ಸ್ಟಾರ್ಟ್ ಆಯಿತು ನೋಡಿ ಮಳೆ. ಅಲ್ಲಿಂದ ಇಲ್ಲಿವರೆಗೂ ಫುಲ್ ಕಂಟಿನ್ಯೂ ಇದೆ. ಈಗ ಮಳೆ ಬಿದ್ದು ಹೋದಾದ್ಮೇಲೆ ಬೆಟ್ಟಾಗಿರೋ ರೋಡಲ್ಲಿ ಹೊಡಿಯೋದಕ್ಕೆ ಗಾಡಿ ತುಂಬ ಮಜಾ ಇರುತ್ತೆ. ಆ ನೇಚರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲೆಲ್ಲ ಒಂದು ಕಡೆ ಒಳ್ಳೆ ವ್ಯೂ ಇತ್ತು. ಹಂಗೆ ಒಂದು ಸ್ವಲ್ಪ ಸ್ಟಾಪ್ ಹಾಕೋಣ ಅಂತ ಹಾಕಿದ್ವಿ. ಸಕ್ಕದಾಗಿ ಬರ್ತಿದೆ ಫೋಟೋ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೋಡು. ಸ್ವಲ್ಪ ಚಿಕ್ಕದಾಗಿ ಸಣ್ಣ ಘಾಟ್ ಸೆಕ್ಷನ್ ಇದ್ದಂಗಿದೆ. ಇಲ್ಲಿ ಕರ್ವೆಲ್ಲ ಇದೆ. ಫೀಡ್ಬ್ಯಾಕ್ ಹೇಳೋಣ. ಇವರು ಯಾವಾಗಲೂ ಕಾರಲ್ಲಿ ಓಡಾಡೋರು, ಬೈಕಲ್ಲಿ ಬರೋದಿಲ್ಲ. ಹೆಂಗಿತ್ತು ಅಂತ ರೈಡು ಬಗ್ಗೆ ಚೆನ್ನಾಗಿದೆ ಅಂತ ಹೇಳಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಷ್ಟೇ.
ಮಳೆ ಇರಲಿಲ್ಲ, ರಪ್ಪ ಅಂತ ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡಿ. ಸಕ್ಕದಾಗಿದೆ, ಫುಲ್ ಫಾರೆಸ್ಟ್ ರೋಡು. ಆ್ಯಕ್ಚುಲಿ ಅವರಿಬ್ರು ಎಕ್ಸ್ಪಲ್ಸಲ್ಲಿ ಬಂದಿರೋರು 2 days ಪ್ಲಾನ್ ಅಲ್ಲ, 1 day ಸ್ಟೇ ಎಲ್ಲ ಆಗ್ತೀವಿ, ಸೊ ಲಗೇಜ್ ಎಲ್ಲ ಇರುತ್ತೆ, ಕಾರ್ ಆದರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಕಂಫರ್ಟಬಲ್ ನೋಡ್ತಿದ್ರು. ಸೊ ನಾನು ಅವ್ರಿಗೆ ಹೇಳ್ಬಿಟ್ಟು ಕರ್ಕೊಂಬಂದೆ, ಏನಿಲ್ಲ ಬ್ಯಾಗ್ನ ಪೂರ್ತಿ ಕವರ್ ಮಾಡಿಬಿಟ್ಟು ಗಾಡಿಗೆ ಕಟ್ಕೊಂಡ್ಬಿಟ್ಟು ಹೋಗ್ಬಿಡ್ಬೋದು ಅಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಒಳ್ಳೆ ಎಂಜಾಯ್ ಮಾಡ್ಬೋದು ರೈಡು, ಬನ್ನಿ ಅಂತ. ಬರೋವರೆಗೂ ಕಾರಲ್ಲಿ ಹೋಗೋಣ ಅಂತಿದ್ರು, ಈಗ ಬಂದಾದ್ಮೇಲೆ ಅವರು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಹಂಗೆ ಮನೆಯಿಂದ ಆಚೆ ಕಾಲಿಡೋವರೆಗೂ ಅಷ್ಟೇ ಬೈಕ್ ರೈಡಲ್ಲಿ ಒಂದ್ಸರಿ ರೋಡಿಗೆ ಬಂದ್ವಿ, ಒಂದ್ಸರಿ ಮಳೇಲಿ ನೆಂದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಜೋಶು ಬಂದ್ಬಿಡತ್ತೆ ನಮಗೆ. ಕಾಫಿ ಎಸ್ಟೇಟ್ ನೋಡಿ, ಇಲ್ಲಿ ಫಸ್ಟ್ ಕಾಫಿ ಎಸ್ಟೇಟು ನಾವು ಎಂಟ್ರ್ ಆದಮೇಲೆ ಕಳ್ಸೋಕ್ಕೆ. ಎಷ್ಟು ಚೆನ್ನಾಗಿದೆ, ವೆದರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ. ಒಂದು ಸ್ವಲ್ಪ ದೂರ ಮಳೆ ಬರುತ್ತೆ, ಮತ್ತೆ ಒಂದು ಸ್ವಲ್ಪ ದೂರ ಮಳೆ ನಿಂತ್ಕೊಳ್ಳುತ್ತೆ. R15 ಯಾವ ಲೆವೆಲಿಗೆ ಬಳಕೆ ಬಂದಿದೆ ಅಂತಂದರೆ ರೇರ್ ಟೈರು 30,000 ಹೊಡೆದಿದ್ದಾನೆ. ಸೊ ಆ 30,000 ನಾವು ಹೊಡೆದಿರೋದು ರಫ್ ಆ್ಯಂಡ್ ಟಫಾಗೆ ಯೂಸ್ ಮಾಡಿರೋದು. ಸೊ ಇಲ್ಲಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಹಂಗೆ ಆನ್ ದ ವೇ ಇದೊಂದು ಬೆಟ್ಟ ನೋಡಿದ್ವಿ, ಸ್ಟ್ರೈಟಲ್ಲಿ ಇದೆ ನೋಡಿ. ಗೋಪ್ರೋದಲ್ಲಿ ಅಷ್ಟು ದೂರ ಝೂಮ್ ಆಗೋದಿಲ್ಲ, ಸೊ ಮೊಬೈಲಲ್ಲಿ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗಿದೆ. ಇಲ್ಲಿರೋದು ಈ ಮನೆ ಹಿಂದ್ಗಡೆ ಬೆಟ್ಟ ಏನು ಸಕ್ಕದಾಗಿ ಕಾಣ್ತದೆ. ಇಷ್ಟು ದಿನ ಲೀಚ್ ನೋಡಿಲ್ಲ, ನಮಗೆಲ್ಲೂ ಲೀಚ ಸಿಕ್ಕಿಲ್ಲ ಅಂತಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲರಿಗೂ ಕಚ್ಚಾಕ್ಬಿಟ್ಟಿದೆ. ನಾವೆಲ್ಲೂ ಟ್ರೆಕ್ಕಿಂಗ್ ಹೋಗಿಲ್ಲ, ಅಲ್ಲೊಂದೆರಡು ಜಾಗದಲ್ಲಿ ನಿಲ್ಸಿದಷ್ಟೇ. ಕಾಲಿಗೆ ಹತ್ತಿದ್ರೆ ಪರವಾಗಿಲ್ಲ, ಕುತ್ತಿಗೆಗೆಲ್ಲ ಹತ್ತಿದೆ. ನನಗೊಂದೆರಡು ಲೀಚ್, ಇವನಿಗೊಂದು. ನನಗೆ ಕಾಲಲ್ಲಿ ರಕ್ತ ಹೆಂಗೆ ಕೊಡ್ತಿದೆ ನೋಡಿ, ಇಲ್ಲೊಂದು ಹತ್ತಿದೆ. ಇಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ರಿಯಾಲಿಟಿ, ಇಲ್ಲಿದೆ ನೋಡಿ, ಇದು ರಿಯಾಲಿಟಿ. ಹಿಂದೆಗಡೆ ಗಾಡಿ ಬೀಳ್ತಾ ಇದೆ, ನಿಲ್ತಾನೆ ಇಲ್ಲ. ಸೊ ಅದಕ್ಕೆ ಈ ಥರ ತೆಗಿತಿದ್ದಾರೆ. ಅಲ್ಲಿ ಲೀಚ್ ಕೈಲಿ ಕಟ್ಸ್ಕೊಂಡು ಬಂದು ಆದಮೇಲೆ ಸ್ವಲ್ಪ ದೂರ ಮುಂದೆ ಬಂದು ಬಾಳೆ ಎಲೆ ಊಟ ಇದೆಯಂತೆ, ಊಟ ಮಾಡೋಣ ಅಂತ ಈಗ ಸ್ಟಾಪ್ ಹಾಕಿದ್ದೀವಿ. ಏನೇನಿದೆ ಅಂತ ಚಪಾತಿ ಊಟ ಮುಗಿಸ್ಕೊಂಡು ಸೀದಾ ಈಗ ಮೈದಾಡಿ ವ್ಯೂ ಪಾಯಿಂಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ ವ್ಯೂ ಇಲ್ಲಿಂದ. ಮೈದಾಡಿ ವ್ಯೂ ಪಾಯಿಂಟ್ ಹೋಗೋ ದಾರಿಗೆ ಬಂದು ನಿಂತಿದ್ದೀವಿ ಕರೆಕ್ಟಾಗಿ. ಇಲ್ಲಿಂದ ಫುಲ್ ಆಫ್ ರೋಡ್ ಇದೆ ನೋಡಿ. ಇವಾಗ ಎಷ್ಟಿದೆ ನೋಡಬೇಕು, ತುಂಬ ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆಯಾ ಅಥವಾ ಮೀಡಿಯಮ್ ಆಫ್ ರೋಡ್ ಇದೆಯಾ ಅಂತ ನೋಡಬೇಕು. ಸೊ ಫುಲ್ ನಿಯರ್ ಬಂದಾದಮೇಲೆ ಇಲ್ಲೊಂದು 500 ಮೀಟ್ರು ಆಫ್ ರೋಡ್ ಇದು. ಲೆಟ್ಸ್ ಸಿ ಹೌ ಇಟ್ ಈಸ್ ಅಂತ. ಇಷ್ಟಿದ್ರೆ ಹೋಗ್ಬೋದು, ಇದೇನೆಲ್ಲ ಮ್ಯಾಟ್ರ್ ಆಗಲ್ಲ. ಸ್ವಲ್ಪ ಡ್ರೈ ಇದ್ದರೆ ಆರಾಮಾಗಿ ಹೋಗ್ಬೋದು, ಏನೂ ಪ್ರಾಬ್ಲಮ್ ಇರೋಲ್ಲ. ಕೊಚ್ಚೆ ಫುಲ್ ಹಿಡ್ಕೊಳ್ಳೋ ಥರ ಇದ್ದರೆ ಸ್ಪೋರ್ಟ್ಸ್ ಬೈಕಲ್ಲ, ಸಿಂಗಲ್ ಆದರೆ ಹೋಗ್ಬೋದು. ವಿತ್ ಪಿಲಿಯನ್ ಆದರೆ ಎಳೆದು ಬಿಡುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಒಂದು ಮಟ್ಟಕ್ಕಿದೆ ನೋಡಿ. ಈಗ ನನ್ನ ಟರ್ನ್. ಸಿಂಗಲ್ ಇದ್ದರೆ ಏನು ಇದೆಲ್ಲ ನಮಗೆ ಮ್ಯಾಟ್ರಲ್ಲ, ಆರಾಮಾಗಿ ಹೋಗ್ತೀನಿ. ಪಿಲಿಯನ್ ಇದ್ದಾಗ ಅದು ವೆಯ್ಟಿಗೆ ಹತ್ತಲ್ಲ ಅಷ್ಟೇ. ಇಲ್ಲ ಅಂತಂದರೆ ಹಿಂಗೆ ಸಿಂಗಲ್ ಇದ್ದಾಗಿದ್ದರೆ ನಮ್ಮದು R15 ಎಲ್ಲ ಇದೆಲ್ಲ ಏನು ಮ್ಯಾಟ್ರೇ ಅಲ್ಲ, ಸಲೀಸಾಗತ್ತೆ. ಜಾಗ ಬಿಡು. ಸೊ ಏನಕ್ಕಂದರೆ ನಮ್ಮದು ಲೈಟ್ ವೆಯ್ಟು ಮತ್ತು ಸಸ್ಪೆನ್ಷನ್ ಸ್ವಲ್ಪ ಚೆನ್ನಾಗಿದೆ, ಹಂಗಾಗಿ ಅಡ್ವಾಂಟೇಜು. ಅಬ್ಬಾ ಏನಿದೆ ನೋಡಿ ವ್ಯೂ ಇಲ್ಲಿಂದ. ಸ್ವರ್ಗ ಹೆವೆನ್. ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ ಅಂತ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಈ ಥರ ವ್ಯೂ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜಸ್ಟ್ ಇಲ್ಲಿದೆಯಲ್ಲ ಗುಡ್ಡ, ಈ ಟೈಪ್ ಇರುತ್ತೆ ಅಂದ್ಕೊಂಡಿದ್ವಿ. ಅಲ್ಲಿ ಎದುರುಗಡೆ ಏನು ಕಾಣಿಸ್ತಿದೆ ಆ ವ್ಯೂ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ಸುಮಾರು ಜನ ಬಂದು ಹೋಗ್ತಾರೆ. ಆಲ್ಮೋಸ್ಟ್ ಈಗ ರಿಟರ್ನ್ ಹೋದ್ರು. ಸದ್ಯಕ್ಕೆ ಇಷ್ಟು ಕ್ರೌಡ್ ಇದೆ. ಅಲ್ಲೊಂದು ಜೀಪು, ಒಂದು ಕಾರು, ಒಂದು ಗಾಡಿ ಇದೆ. ಇನ್ನೂ ಬೇಜಾನ್ ಟೈಮ್ ಇದೆ ನಮಗೆ. ಆರಾಮಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಇದ್ದು ನಮ್ಮ ಹುಡುಗರಿಗೆ ಶುರು ಹಚ್ಕೊತಾರಲ್ಲ ಫೋಟೋಶೂಟು ವಿಡಿಯೋ ಶೂಟ್ ಎಲ್ಲ, ಆಮೇಲೆ ಹೊರಡೋದು ರಿಟರ್ನ್ ಧರ್ಮಸ್ಥಳಕ್ಕೆ. ದಿಸ್ ಈಸ್ ಮೈದಾಡಿ ವ್ಯೂ ಪಾಯಿಂಟ್. ಇಷ್ಟು ದಿನ ನಾವು ಫಾಲ್ಸ್ಗಳಿಗೆ ಹೋಗ್ತಿದ್ವಿ, ಹಿಲ್ ಸ್ಟೇಷನ್ ಥರ ಜಾಗಗಳಿಗೆಲ್ಲ ಬಂದು ತುಂಬ ದಿನ ಆಗಿತ್ತು. ಸೊ ಫೈನಲಿ ಆನ್ ದ ವೇ ಬರ್ತಾ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಕ್ಕೂ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ.
ಅಲ್ಲಿ ನಿಮಗೆ ಆಪೋಸಿಟಲ್ಲಿ ಕಾಣಿಸ್ತಿರೋದು ರಾಣಿಜರಿ ವ್ಯೂ ಪಾಯಿಂಟ್ ಅದು. ಸೊ ಅವರಿಗೂ ಇದೇ ತರ ಕಾಣಿಸುತ್ತೆ, ಅಲ್ಲೆಲ್ಲ ಜನ ನಡ್ಕೊಂಡು ಹೋಗ್ತಾರೆ, ಅದು ಕಾಣಿಸ್ತಿದೆ ನಮಗೆ ಇಲ್ಲಿಂದ. ಲೆಫ್ಟ್ ಸೈಡ್ ಅಲ್ಲಿ ಈ ಹಿಲ್ ಸ್ಟೇಷನ್ ಇಂದು ವ್ಯೂ ಕಾಣಿದ್ರೆ, ರೈಟ್ ಸೈಡ್ ಅಲ್ಲಿ ಈ ತರ ಇದು ಫಾಗ್ ಕೊಟ್ಕೊಂಡಿರೋದು ವ್ಯೂ ಸೂಪರ್ ಆಗಿ ಕಾಣುತ್ತೆ. ಮೇಲ್ಗಡೆ ಎಲ್ಲ ನಮ್ದು ಗಾಡಿಗಳು ಹಾಕಿದೀವಿ. ಸೊ ಈ ತರ ಇದೆ, 10/10 ವ್ಯೂ ಪಾಯಿಂಟ್, ಅಷ್ಟು ಚೆನ್ನಾಗಿದೆ. ಈಗ ಈ ಕಡೆ ಸ್ವಲ್ಪ ಫಾಗ್ ಕ್ಲಿಯರ್ ಆಗ್ತಿದೆ, ಇದೂ ಅದೇ ವ್ಯೂವೇ ಇರೋದು. ಫಾಗ್ ಕ್ಲಿಯರ್ ಆದ್ರೆ ಈಗ ಈ ಸೈಡ್ ಅಲ್ಲಿ ಏನಿದೆಯಲ್ಲ, ಇದು ಟಾಪ್ ಕಾಣಿಸ್ತಿದೆಯಲ್ಲ, ಇದೇ ತರ ಅದನ್ನು ಕಾಣುತ್ತೆ. ಇದು ಮೇನ್ ವ್ಯೂ ಪಾಯಿಂಟ್, ಇಲ್ಲಿ ಸೆಂಟ್ರಲ್ ನೋಡೋದು. ಇದು ಇನ್ನೊಂದ್ ಕಡೆ, ಇದೊಂಥರ ಬ್ಯೂಟಿಫುಲ್ ಕಾಣ್ತಿದೆ. ಈಗ ಬಾಯ್ಸ್ ಒಪಿನಿಯನ್ ಏನು ಅಂತ ಕೇಳೋಣ ವ್ಯೂ ಪಾಯಿಂಟ್ ಬಗ್ಗೆ. ಯಾಕೆ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ನೀನ್ ಈ ತರ ಬೀಳೋದು ಹಾಗೆಲ್ಲ ಮಾಡ್ತೀಯ? ಆ ಕಡೆ ಸೈಡ್ ಇಂದ ನೋಡಿದ್ರೆ ಅದು ರಾಣಿಜೇರಿ ವ್ಯೂ ಪಾಯಿಂಟ್, ಇದು ಈ ಕಡೆ ಇರೋದು ಮೈದಡಿ. ಆ ಕಡೆ ಒಂದ್ ಸುಮಾರು 3-4 ಸಲ ನೋಡಿದೀವಿ, ಈ ಕಡೆ ನೋಡಿರ್ಲಿಲ್ಲ. ಚೆನ್ನಾಗಿದೆ, ಈ ಕಡೆಯಿಂದನೂ ಚೆನ್ನಾಗಿದೆ. ಕಾಲ್ ಬೇರೆ ಎಟಕ್ತಾ ಇಲ್ಲ ಅಲ್ಲಿ. ಅದೇ ಅದಕ್ಕೆ ಬರಲ್ಲ ಟ್ಯೂಬ್ಲೆಸ್ಸು ಆ ಥರ. ಇಷ್ಟೊತ್ತೆಲ್ಲ ಎಷ್ಟು ಚೆನ್ನಾಗಿ ವ್ಯೂ ನೋಡ್ತಾ ಇದ್ವಿ, ಪೂರ್ತಿ ಫಾಗ್ ತುಂಬ್ಕೊಂಡ್ಬಿಡ್ತು. ಸಡನ್ನಾಗಿ ಬಿಸಿಲು, ಸಡನ್ನಾಗಿ ಮಳೆ, ಸಡನ್ನಾಗಿ ಫಾಗು ಆ ಥರ. ಈಗ ಮತ್ತೊಂದಷ್ಟು ಜನ ಬಂದರು. ಸೊ ರಿಟರ್ನ್ ಈಗ ಹೊರಟಿದ್ವಿ. ಮತ್ತೆ ಇದೊಂದು ಚಿಕ್ಕ ಆಫ್ ರೋಡ್ ಇತ್ತಲ್ಲ, ಅದು ಮಾಡಿಕೊಂಡು ಹೋಗೋಣ ಬನ್ನಿ. ಲೆಟ್ಸ್ ಗೋ. ಸಿಂಗಲ್ ಇದ್ರೆ ಮಚ ಎಂತ ಆಫ್ ರೋಡ್ ಇದ್ರೆ ಹೊಡಿತೀವಿ, ಏನು ತೊಂದರೆ ಇಲ್ಲ. ತಡಿ, ನಾವು ಹೋಗ್ಬಿಡ್ತೀವಿ ಮುಂದೆ. ಯಾಕೋ ನಿಲ್ಸ್ಕೊಂಬಿಟ್ಟ? ಹೊಡಿ, ಅವ್ರದ್ದೇನು ಅಡ್ಡ ಬರಲ್ಲ. ತುಂಬ ಆ ಥರ ಏನಾದ್ರು ಕೊಚ್ಚೆ ಇದೆ ಅಂತಂದರೆ ಇಲ್ಲೊಂದಿಷ್ಟು ಜಾಗ ಅಷ್ಟೇ, ಆಮೇಲೆ ಅಲ್ಲಿ ಪರವಾಗಿಲ್ಲ. ಆ್ಯಕ್ಚುಲಿ ನಮಗಿಂತ ಜಾಸ್ತಿ ಕಾರ್ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗ್ತಿತ್ತು. ನಮ್ಮ ಹುಡುಗರೆಲ್ಲ ಏನಿಲ್ಲ, ಆರಾಮಾಗಿ ಹೋದ್ರು. ಎಕ್ಸ್ಪಲ್ಸ್ ರ್ಯಾಲಿ ಇದೆ, ಬಟ್ ಎಕ್ಸ್ಪಲ್ಸ್ ರ್ಯಾಲಿಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಹೈಟು. ಅವನ ಹೈಟಿಗೆ ಕರೆಕ್ಟಾಗಿದೆ ನಮ್ಮ ಹೈಟಿಗೆ. ಬಟ್ ಸ್ಟಿಲ್ ಆಫ್ ರೋಡಲ್ಲೆಲ್ಲ ಗುಂಡಿ ಜಾಸ್ತಿ ಇತ್ತು ಅಂತಂದರೆ ಕಾಲು ಸಿಗೋದಿಲ್ಲ ಅವನಿಗಾದ್ರೂ, ಅದೊಂದು ಪ್ರಾಬ್ಲಮ್ಮು. ಇಲ್ಲಿಂದ ಏನು ತೊಂದರೆ ಇಲ್ಲ. ಸೊ ನಾವು ಭೀಮೇಶ್ವರ ಎಲ್ಲ ಹೋಗಿದ್ವಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಆಫ್ ರೋಡ್ ಜಾಸ್ತಿ ಇರೋದು, ಆ ಥರ ತುಂಬ ದಬ್ಬಾಕೊಳ್ಳೋ ಲೆವೆಲಿಗಿರೋ ಆಫ್ ರೋಡ್ ಎಲ್ಲಿ ಅಂತಂದರೆ ಭೀಮೇಶ್ವರ ವಾಟರ್ ಫಾಲ್ಸಲ್ಲಿ. ಭೀಮೇಶ್ವರ ಹೋಗಿದ್ವಲ್ಲ ಒಂದು 2 years ಬ್ಯಾಕ್, ಅಲ್ಲಿ ಇಲ್ಲೆಲ್ಲ ಮ್ಯಾನೇಜ್ ಮಾಡ್ಬೋದು. ಇದೆಲ್ಲ ಏನು ಆ ಲೆವೆಲಿಗೇನಿಲ್ಲ. ಅಲ್ಲಿ ಈ ಥರ ಟ್ರೈನ್ ಎಲ್ಲನೇ ಸಿಗೋಲ್ಲ, ಆಲ್ಮೋಸ್ಟ್ ಪೂರ್ತಿ ಕೊಚ್ಚೆ ಗಟ್ಟಿಗೆ ಕುತ್ಕೊಂಡ್ಬಿಟ್ಟಿರತ್ತೆ ನೋಡಿ. ಪೂರ್ತಿ ಹಿಂಗೆ ಕೊಟ್ಟಿಗೆಹಾರದಲ್ಲಿ ಒಂದು ನೀರು ದೋಸೆ ತಿನ್ನೋದು ಪ್ಲ್ಯಾನ್ ಇದೆ. ಅದನ್ನ ಮುಗಿಸ್ಕೊಂಡು ಚಾರ್ಮಾಡಿ ಹೋಗೋದು. ಧರ್ಮಸ್ಥಳಕ್ಕೆ ಹೋಗಿ ಮಾಡೋಂಥ ಏನೂ ಕೆಲಸ ಇಲ್ಲ, ಹಂಗಾಗಿ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೈನ್ ಸ್ಪ್ರೇ ಅಡ್ವಾನ್ಸಾಗಿ ಮಾಡ್ಕೊಂಬರ್ತೀನಿ. ಅಡ್ವಾನ್ಸಾಗಿ ಮಾಡಿದ್ರೂ ಮೊನ್ನೆ ಬಳೆ ಪದ್ಮಾವತಿ ಎಲ್ಲ ಹೋಗಿ ಬಂದಲ್ಲ, ಒಂದು 250 kilometers ಆಗಿತ್ತು. ಮತ್ತು ಈಗ ಇಲ್ಲೊಂದು 150 ಬಂದ್ವಿ. ಸೊ ಫುಲ್ಲು ಡ್ರೈ, ಅದಕ್ಕೆ ಎಲ್ಲ ಚೈನೆಲ್ಲ ಹಾಕ್ಸಿ ಹೋಗ್ತಿರೋದು. ಫುಲ್ಲು ಕಟ ಚೈನೇ ಹೋಯ್ತೇನೋ, ಚೈನ್ ಸ್ಪ್ರಾಕೆಟ್ ಅನ್ನೋ ಲೆವೆಲಿಗೆ ಸೌಂಡ್ ಬರ್ತಿದೆ. ಸೊ ನೋಡಿ, ಈಗ ಕತ್ಲಾಗ್ತಾ ಬಂತು, ಟೈಮ್ 6 ಗಂಟೆ. ಇಲ್ಲೆಲ್ಲ ಫುಲ್ಲು ಟೀ ಎಸ್ಟೇಟು ಹೆಂಗಿದೆ ಅಂತ ಜಾಗ. ಬಟ್ ಗುಂಡಿ ಸಿಕ್ಕಾಬಡೆ ಇದೆ. ಕರೆಕ್ಟಾಗಿ ಕತ್ಲಾಗಿರೋದಕ್ಕೂ ಮೋಡ ಆಗ್ತಾ ಬಂದಿರೋದಕ್ಕೂ ಈ ವಿವಿಗೂ ಮಾಡಿಸ್ದಂಗಿದೆ, ಸೂಟಬಲ್ ವಿವಿದು. ಬಟ್ ನಮಗೆ ಎಲ್ಲೂ ನಿಲ್ಸೋದಕ್ಕೆ ಟೈಮ್ ಇಲ್ಲ. ನಾವು ಹೇಳ್ದಂಗೆ ರೈಟ್ ಸ್ಟಾರ್ಟ್ ಮಾಡಿದಾಗ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅನ್ಸುತ್ತೆ ಅಲ್ಲೆಲ್ಲ ಲೈನಾಗೂ ನಿಲ್ಸ್ಕೊಂಬಂದ್ವಿ ಇವತ್ತು. ರಾಣಿಜರಿಯಿಂದ ಈ ಕಡೆ ಇಷ್ಟು ದೂರ ಕೊಟ್ಟಿಗೆಹಾರವರೆಗೂ ಸೂಪರ್ ಆಗಿತ್ತು ಕಾರ್ನರಿಂಗ್ಸು. ನಮ್ಮ ಹುಡುಗರು ನೀರು ದೋಸೆ ತಿನ್ನೋಣ ಅಂತ ಕರ್ಕೊಂಬಂದಿದ್ದಾರೆ. ಸೊ ನೀರು ದೋಸೆ ತಿನ್ಕೊಂಡು ಸೀದಾ ಹೋಗೋಣ. ಚಾರ್ಮಾಡಿ ಘಾಟ್ ಇಳಿದ ತಕ್ಷಣ ನೋಡಿ ರೋಡ್ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಒಂದು ಅಡ್ವೆಂಚರಸ್ ರೈಡ್ ಬಂದ್ವಿ ಚಾರ್ಮಾಡಿ ಘಾಟಲ್ಲಿ. ಸಿಕ್ಕಾಪಟ್ಟೆ ಫಾಗು, ಏನೋ ವೆಹಿಕಲ್ ಕಾಣಿಸ್ತಿರ್ಲಿಲ್ಲ. ಒಬ್ಬರು ಒಂದೇ ಒಂದು ಆರನ್ ಮಾಡ್ತಾ ಇದ್ದಂಗೆ ಫುಲ್ ಪೀಸಾಗಿ ಕಾರವರು ಬೈಕವರು ಎಲ್ಲ ಬಂದರು. ಇಲ್ಲಿ ನೋಡಿ ನಮ್ಮ ಹುಡುಗರು ಇಲ್ಲೇ ಇದ್ದಾರೆ. ನೀವು ಬರ್ಬೇಕಾದ್ರೆ ಫಾಗಿತ್ತಾ ತುಂಬ? ಈಗ ಸಖತ್ತಾಗಿತ್ತು ನಾವು ಬರಬೇಕಾರೆ. ಒಂದು 2 ನಿಮಿಷ ಮುಂಚೆ ಬಂದಿದ್ದೀವಿ ಅಲ್ಲಿ. ಧರ್ಮಸ್ಥಳ ನೋಡಿ ನೈಟ್ ಟೈಮಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ. ಮಳೆ ಅದಾಗಿದೆ ಅಂದರು. ಪೀಸ್ಫುಲ್ ಆಗಿ ಈಗ ಪ್ರಸಾದ ಊಟ ಮಾಡಿಕೊಂಡು ಮತ್ತೆ ರೂಮ್ ಹತ್ರ ಹೋಗ್ತಾ ಇದೀವಿ. ಈಗ ಸೀದಾ ಬಂದು ರೂಮಲ್ಲಿ ಸೆಟ್ಲ್ ಆಗಿದ್ದೀವಿ. ಇದು ಯಾವುದು ಛತ್ರ ಅಲ್ಲ, ರೂಮ್ ಇದೆ ಆ್ಯಕ್ಚುಲಿ. ಬಟ್ 15 ಮೆಂಬರ್ಸಿಗೆ ಇರಬೇಕಾಗಿರೋ ರೂಮ್ನ ಬುಕ್ ಮಾಡಿದ್ದಾನೆ ನಮ್ಮ ಗುರು. ಫೈನಲ್ ಆಗಿ ಯಾವುದು ಸಿಕ್ಕಿಲ್ಲ ಅಂತ. ಯೂಶ್ವಲಿ ನಾವು ಧರ್ಮಸ್ಥಳ ಬಂದಾಗ ಯಾವಾಗಲೂ ಹೊರಗಡೆ ಯಾವ್ದಾದ್ರು ಲಾಡ್ಜ್ ಮಾಡ್ಕೊಂಡು ಉಳ್ಕೊಂತಿದ್ವಿ. ಬಟ್ ಈ ಸರಿ ಚೆನ್ನಾಗಿರತ್ತೆ, ನಾವು ಫ್ಯಾಮಿಲಿ ಎಲ್ಲ ಹೋದಾಗ ಉಳ್ಕೊಂತಿದ್ವಿ, ವೈಡ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಬುಕ್ ಮಾಡಿದ್ದಾನೆ. ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಅಂತ. ಬೆಡ್ಡಿಂದು ಇನ್ನೇನು ಬುಕ್ ಮಾಡಬೇಕು, ಜಸ್ಟ್ ಮಿಸ್ ಆಗಿ ಸದ್ಯಕ್ಕೆ ಚಾಪೆ ವ್ಯವಸ್ಥೆ ಆಗಿದೆ ನಮಗೆ ಇವತ್ತು. ನಮ್ಮ ಜೊತೆ ಇನ್ನೊಬ್ಬ ಕಳ್ಳ ಇದ್ದ, ಕಳ್ಳ ಮಿಸ್ ಆಗ್ಬಿಟ್ಟ. ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಕಾರಲ್ಲಿ ಅಂತ ಹೇಳಿ ಕೊನೆಗೆ ಜೋಗ್ ಫಾಲ್ಸಿಗೆ ಹೋಗ್ಯಾನೆ.
ಸೊ ನೋಡಿ ರೂಮ್ ಈ ತರ ಇದೆ. ಯಾರೋ ಒಬ್ಬ ಬಂದಿಲ್ಲ ಅಂತ ಹೇಳಿದ್ವಲ್ಲ, ಇವನೇ ಕಳ್ಳ. ಏ ಮುಚ್ಚು ಮಾನ್ಸಿಂಗ್ ಮುಚ್ಚು. ಅನಿಸ್ತಾ ಇದೆ ತಾನೇ ಅನ್ನಿಸ್ತಾ ಇದೆ ತಾನೇ. ಅಲ್ಲೋ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡು ಹೋಗ್ತಾ ನಮ್ ಜೊತೆ ಬಂದಿದ್ರೆ. ನಾಳೆ ನೀನು ಸರ್ಪ್ರೈಸ್ ಮಿಸ್ ಮಾಡ್ಕೊಂತೀಯ. ಸಖತ್ತಾಗಿ ರೈಡ್ ಇತ್ತು, ಒಳ್ಳೆ ಮಳೆ. ಯಾಕೆ ಬ್ಯಾಗ್ಗಳೆಲ್ಲ ಜಾಗನೇ ಆಗ್ತಿರ್ಲಿಲ್ಲ. ಅದಕ್ಕೆ ಬರ್ಲಿಲ್ಲ. ಎಲ್ಲ ಉರ್ಸಕ್ಕಂತಾನೆ ಫೋನ್ ಮಾಡಿರೋದ. ಇವತ್ತಿನ ಪ್ಲಾನ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ಅನ್ಕೊಂಡಂಗೆ. ಆದ್ರೆ ಈ ರೈಡೇ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಬಂದಿದ್ ನಾವು. ಅಂಡ್ ಸ್ವಲ್ಪ ದೂರ ಮಳೆ, ಇನ್ನೊಂದ್ ಸ್ವಲ್ಪ ದೂರ ಮಳೆ ಇರ್ತಿರ್ಲಿಲ್ಲ. ಎರಡೂ ತರ ಬ್ಯಾಲೆನ್ಸ್ ಆಯ್ತು ವೆದರ್ ಇವತ್ತು. ನಾಳೆಗೆ ನಾವು ಜಾಸ್ತಿ ಏನು ಪ್ಲೇಸಿಗೆ ಹೋಗೋದು ಆ ತರ ಏನು ಪ್ಲಾನ್ಸ್ ಇಟ್ಕೊಂಡಿಲ್ಲ. ದರ್ಶನ ಮುಗಿಸ್ಕೊಂಡು ಸೌತಾಡ್ಕ ಗಣಪತಿಗೆ ಹೋಗಿ ಆಸ್ ಯೂಶುವಲ್ ಧರ್ಮಸ್ಥಳ ಬಂದ್ರೆ ನಮ್ದು ಇದೇ ರೂಟೀನು. ಇರ್ಮೈ ಫಾಲ್ಸ್ ನಿಯರ್ ಆಗೋದ್ರಿಂದ ನಾಳೆ ಇರ್ಮೈ ಫಾಲ್ಸಿಗೆ ಹೋಗೋಣ ಅಂತಿದೀವಿ. ಸದ್ಯಕ್ಕಿರೋದು ಫಿಕ್ಸ್ ಆಗಿರೋ ಪ್ಲಾನ್ ಅಂತಂದ್ರೆ ಅದು. ಅದಾದ್ಮೇಲೆ ಇವತ್ತು ಚಾರ್ಮಾಡಿ ನೋಡೋಕ್ಕಾಗಿಲ್ಲ, ನಾವು ಬಂದಿದ್ದು ಕತ್ಲಲ್ಲಿ ಬಂದಿದ್ದು ಪೂರ್ತಿ. ಸೊ ರಿಟರ್ನ್ ಹೋಗ್ತಾ ನಾಳೆ ಚಾರ್ಮಾಡಿ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ನಾಳೆ ಚಾರ್ಮಾಡಿ ಪ್ಲಾನ್ ಇದೆ. ಇದೇನು ಮಳೆ ಬಂದಿದೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ, ಅದು ಮಾಡಿನೇ ಇಲ್ಲಿ ಕ್ರೌಡ್ ಕಮ್ಮಿ ಆಗ್ಬಿಟ್ಟಿದೆ. ಆರಾಮಾಗಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಷ್ಟಿದೆ. ಬಟ್ ಸ್ಟಿಲ್ ನಾಳೆ ನೋಡಬೇಕು. ಸುಮಾರಷ್ಟು ಜನ ಇವತ್ತು ಬಂದು ಸ್ಟೇ ಆಗಿದ್ದಾರೆ. ಎಲ್ಲ ಬೆಳಿಗ್ಗೆ ದರ್ಶನ ಮಾಡೋ ಪ್ಲಾನಲ್ಲಿ ಇರ್ತಾರೆ. ಸೊ ಬೆಳಿಗ್ಗೆ ದರ್ಶನ ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಸಿ.